ನಿವೃತ್ತಿಯಾಗಿ ಈಗ ಸಮಾಜದ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಿಲ್ಕಂಠಣ್ಣ ಸಮಾಜದವರು ನಿಮ್ಮೆಲ್ಲರಿಗೂ ಅವರೆಲ್ಲ ನಡೆಸಿಕೊಂಡು ಇವತ್ತಿನ ಪತ್ರಿಕಾದ ಗೋಷ್ಠಿಯ ಉದ್ದೇಶ ಏನಂದರೆ 14/11/2025 ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆ ಕಳಿಸಿದೆ. ಕೋಲಿ, ಕಬ್ಬರಿಗ, ಅಂಬಿಗ, ಬೆಸ್ತ ಸಮುದಾಯಗಳ ಅಧ್ಯಯನ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾಗಿದೆ. ಅದಕ್ಕಾಗಿ ಕೃಷಿಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗೆ ಮನವಿ ಮಾಡಿದೆ. ಆ ಪತ್ರವನ್ನು ನೇರವಾಗಿ ಮುಖ್ಯಮಂತ್ರಿಗಳು, ಸರ್ಕಾರದ ಕಾರ್ಯದರ್ಶಿಗಳು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಬೆಂಗಳೂರವರಿಗೆ ಕಳಿಸಿದರು. ಆಮೇಲೆ 19/2/2026 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪತ್ರ ಕೊಟ್ಟು ಆಮೇಲೆ ಪ್ರಿಯಾಂಕ್ ಖರ್ಗೆಜಿಯವರ ಉಸ್ತುವಾರಿ ಮಂತ್ರಿಗಳ ಮನವೊಲಿಸಿ ಅವರ ಗಮನಕ್ಕೆ ತಂದು ಒಂದು ಬಹುದಿನಗಳ ಬೇಡಿಕೆ ಇದೆ, ಸಮಾಜದೊಳಗಿನ ಮಾತು ಕೊಟ್ಟಿದ್ದೀನಿ, ಕೆಲವೇ ದಿನಗಳಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ದೀನಿ, ದಯವಿಟ್ಟು ಸಹಕಾರ ಮಾಡಬೇಕಂತ ಅವರು ಕೇಳಿಕೊಂಡಾಗ ಕೂಡ ಅವರು ಮನಸ್ಸಾಪೂರ್ವಕವಾಗಿ 2-3 ಸಭೆಗಳು ಮಾಡಿ ಈ ಸಮುದಾಯಕ್ಕೆ ಕೃಷಿಶಾಸ್ತ್ರ ಅಧ್ಯಯನ ಮಾಡಲು ನಿರ್ಧರಿಸಲಾಗಿತ್ತು. ಆ ಮಾದರಿಯಲ್ಲಿ ಸುಮಾರು 6/8/2026 ಸರ್ಕಾರದ ಕಾರ್ಯದರ್ಶಿ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಇವರಿಗೆ ಕೋಲಿ, ಕಬ್ಬರಿಗ, ಅಂಬಿಗ, ಬೆಸ್ತ ಸಮುದಾಯಗಳ ಕೃಷಿಶಾಸ್ತ್ರ ಅಧ್ಯಯನ ಕೈಗೊಳ್ಳುವ ಕುರಿತು ಪತ್ರದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಿ, ಕಬ್ಬರಿಗ, ಅಂಬಿಗ, ಬೆಸ್ತ ಜಾತಿಗಳನ್ನು ಈಗಾಗಲೇ ಪರಿಶಿಷ್ಟ ಪಂಗಡ ಪಟ್ಟಿಯ ಕ್ರಮ ಸಂಖ್ಯೆ 22 ಮತ್ತು 26ರಲ್ಲಿರುವ ಟೋಕ್ರೆ ಕೋಳಿ, ಕೋಳಿ, ಡೋರ್ ಹಾಗೂ ಪರಿಚಯ ಸಮುದಾಯಗಳಿಗೆ ಪರ್ಯಾಯ ಪದಗಳು ಎಂಬುದರ ಕುರಿತು ಹೊಸದಾಗಿ ಕುಲಶಾಸ್ತ್ರೀಯ ಮಾನವಶಾಸ್ತ್ರೀಯ ಅಧ್ಯಯನವನ್ನು ಕೈಗೊಳ್ಳಲು ಅನುಮೋದನೆ ನೀಡಲಾಗಿದೆ. ಮುಂದುವರೆದು ಸದರಿ ಅಧ್ಯಯನಕ್ಕೆ ತಗಲಬಹುದಾದ ಅಂದಾಜು ವೆಚ್ಚ ರೂಪಾಯಿ 17,45,000 ಕೂಡ 2026-27ನೇ ಸಾಲಿನ ಪರಿಶಿಷ್ಟ ಪಂಗಡದ ವಿವಿಧ ಅಭಿವೃದ್ಧಿ ಯೋಜನೆಯಡಿ ರೆವಿನ್ಯೂ ಭರಿಸಲು ಕ್ರಮವಹಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದ್ದೇನೆ ಅಂತೇಳಿ ಸರ್ಕಾರದ ಕಾರ್ಯದರ್ಶಿಗಳು ಈಗಾಗಲೇ ಮೈಸೂರಿಗೆ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಕಳಿಸಿದ್ದಾರೆ.